ಒಂದು ಸಿನಿಮಾ ಸೆಟ್ ಇರಬೇಕು ಅಂದರೆ ಎಲ್ಲ ಪ್ರಶ್ನೆಗಳನ್ನ ದಾಟಿ ಬರಬೇಕು. ಆ ದಾಟಿ ಬಂದಿರೋ ಪ್ರಶ್ನೆನೇ ಮರ್ಯಾದೆ ಪ್ರಶ್ನೆ ಅಂತ ನೀವೇನು ಹೇಳ್ತೀರಾ? ಎಲ್ಲ ಸ್ತರಗಳನ್ನು ದಾಟಿ ಬಂದಮೇಲೆ, ಕೆಲವು ವಿಷಯಗಳನ್ನೆಲ್ಲ ದಾಟಿ ಬಂದಮೇಲೆ ಒಂದು ಮರ್ಯಾದೆ ಅಂತ ಸಿಗೋದು. ಅದು ಸಿಗೋ ಕಾಲ ಸನ್ನಿಹಿತ ಅಷ್ಟೇ. ಕೆಲವ್ರು ಅನ್ಕೊಂತಾರೆ ನನ್ನ ಮಗನೂ ಝೊಮ್ಯಾಟೊ ಅನ್ನೋದು ಅದು ಮರ್ಯಾದೆ, ನನ್ನ ಮಗ ದುಡ್ಕೊಂಡು ತಿಂತಾ ಇದ್ದಾನೆ ಅನ್ನೋ ಮರ್ಯಾದೆ. ತುಂಬ ರಿಯಲಿಸ್ಟಿಕ್ ಆಗಿರಲ್ಲ. ಬೇರೆ ಭಾಷೆ ಸಿನಿಮಾ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ, ನಮ್ಮಲ್ಲಿ ಇರಲ್ಲ. ಆ ಥರ ನಟಿಸೋರು ಇದ್ದಾರೆ, ತೆಗೆಯೋರು ಇದ್ದಾರೆ. ಇದೇನು ಫಸ್ಟ್ ಅಲ್ಲ, ನನಗೆ ಇವತ್ತಲ್ಲ ಸರ್, ಇನ್ನು 10 ವರ್ಷ ಬಿಟ್ಟರು ನನಗೆ ಮನುಷ್ಯತ್ವದ ಮುಂದೆ ಯಾವುದೂ ಕಾಣಿಸಲ್ಲ. ನಾನು ಎಷ್ಟು ದಿವಸ ಬದುಕಿರ್ತೀನಿ ಅಲ್ಲಿ ತನಕ ನಂಗೆ ಮನುಷ್ಯತ್ವ ಬಿಟ್ಟು ಬೇರೆ ಏನೂ ಕಾಣಿಸಲ್ಲ. ಹತ್ತಿರದಲ್ಲಿ ಏನೋ ಒಂದು ಒಳ್ಳೆ ಸುದ್ದಿ ಕೊಡ್ತೀರಾನೋ ಎಲ್ಲ ಮೂಲೆಗಳಿಂದ ಕೇಳ್ತಾ ಇದ್ದೀವಿ. ದೊಡ್ಡ ಸುದ್ದಿ ಸಣ್ಣ ಸುದ್ದಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸುದ್ದಿ ಖಂಡಿತ ಅಪ್ಡೇಟ್ ಮಾಡ್ತೀವಿ ಆದಷ್ಟು ಬೇಗ. ಯಾವುದೇ ಸಿನಿಮಾವನ್ನು ನೋಡಬೇಕು ಅಂತಂದರೆ ಬರೀ ತೆರೆ ಮೇಲಿರೋರನ್ನ ಮಾತ್ರ ಅಲ್ಲ, ತೆರೆ ಹಿಂದೆ ಕೆಲಸ ಮಾಡಿರೋರು, ಅಂದರೆ ಸಿನಿಮಾ ಬರಬೇಕು ಅಂದರೆ ಬರವಣಿಗೆ ಮಾಡಿರೋರು, ಸಿನಿಮಾ ಬಂದಬೇಕು ಅಂದರೆ ಆ್ಯಕ್ಷನ್ ಕಟ್ ಹೇಳಿರೋರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಡೈರೆಕ್ಟ್ರು ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಚೆನ್ನಾಗಿದೆ, ಡೈರೆಕ್ಟರ್ ತಲೆಯಲ್ಲಿ ಏನಿದೆ ಅದು ಮಾತ್ರ ಸಿನಿಮಾ ಬರುತ್ತೆ ಅನ್ನೋದು ಕಾನ್ಸೆಪ್ಟು. ಬನ್ನಿ, ಮರ್ಯಾದೆ ಪ್ರಶ್ನೆ ನಿರ್ದೇಶಕರು ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಹೇಗಿದೆ ಸರ್ ಮರ್ಯಾದೆ ಪ್ರಶ್ನೆ? ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮರ್ಯಾದೆ ಸಿಗ್ತಾ ಇದೆ, ಇನ್ನಷ್ಟು ಮರ್ಯಾದೆ ಸಿಗಬೇಕಾಗಿದೆ. ಓಕೆ, ನಾನು ಇವಾಗ ತಾನೇ ಪ್ರದೀಪ್ ಅವ್ರನ್ನ ಮಾತಾಡಿಸಿದ್ದೆ. ಅವಾಗ ಕೇಳ್ತಾ ಇದ್ದೆ ಅವ್ರನ್ನ, ಒಂದು ಸಿನಿಮಾ ಸೆಟ್ ಇರಬೇಕು ಅಂದರೆ ಎಲ್ಲ ಪ್ರಶ್ನೆಗಳನ್ನ ದಾಟಿ ಬರಬೇಕು. ಆ ದಾಟಿ ಬಂದಿರೋ ಪ್ರಶ್ನೆನೇ ಮರ್ಯಾದೆ ಪ್ರಶ್ನೆ ಅಂತ ನೀವೇನು ಹೇಳ್ತೀರಾ? ಸಿನಿಮಾ ಅಂತಲ್ಲ, ಇಡೀ ಜೀವನ. ಹಾಂ, ಎಲ್ಲ ಸ್ತರಗಳನ್ನು ದಾಟಿ ಬಂದಮೇಲೆ, ಕೆಲವು ವಿಷಯಗಳನ್ನೆಲ್ಲ ದಾಟಿ ಬಂದಮೇಲೆ ಒಂದು ಮರ್ಯಾದೆ ಅಂತ ಸಿಗೋದು. ಅದು ಸಿಗೋ ಕಾಲ ಸನ್ನಿಹಿತ ಅಷ್ಟೇ. ಓಕೆ ಸರ್, ಈ ಮರ್ಯಾದೆ ಪ್ರಶ್ನೆ ನಮ್ಮ ಬದುಕಿನ, ಮಧ್ಯಮ ವರ್ಗದವರ ಬದುಕಿನ ಒಂದು ಪ್ರಶ್ನೆಯಾಗಿ ಉಳಿತಿದೆ. ಅಂದರೆ ಇದೆಲ್ಲ ಇದು, ಇದೆಲ್ಲ ಇದು, ಹೀಗೆಲ್ಲ ಜೋಡಿಸ್ಬೇಕು ಅಂತ ಹೇಗೆ ಸರ್ ತಲೆಗೆ ಬಂದಿದೆ ನಿಮಗೆ? ಅಂದರೆ ಪ್ರದೀಪ್ ಅವರು ಫಸ್ಟ್ ಒಂದು ಲೈನ್ ಕತೆ ಹೇಳ್ತಾರೆ. ಓಕೆ, ಆ ಕತೆ ಹೇಳಿದಾಗ ಅದರಲ್ಲಿ ಒಂದು ಸ್ವಲ್ಪ ಸತ್ವ ಇದೆ ಅಂತ ಅನಿಸಿದಾಗ ಡೆವಲಪ್ ಮಾಡಿ. ಈಗ ಒಂದು ಲೈನ್ ಹೇಳಿದ ತಕ್ಷಣ ಡೈರೆಕ್ಟರ್ ಡೆವಲಪ್ ಮಾಡಿದ್ರೆ ಕರೆಕ್ಷನ್ಸ್ ಜಾಸ್ತಿ ಬರುತ್ತೆ. ಹೌದು, ಯಾರಿಗೆ ಹೊಳೆದಿದೆಯೋ ಅವ್ರು ಅದನ್ನು ಡೆವಲಪ್ ಮಾಡಿದ್ರೆ ಏನೇನು ಬರುತ್ತೆ ಅದಿಷ್ಟನ್ನು ಇಟ್ಕೊಂಡು ಇನ್ನು ಉಳಿದಿದ್ದನ್ನು ಕಂಟಿನ್ಯೂ ಮಾಡ್ಬೋದು ಅಂತ. ಸೊ ಅದಿಷ್ಟನ್ನು ನಾನು ಡೆವಲಪ್ ಮಾಡಿ ಒಂದು ಕೊಟ್ಟಾಗ ನನಗೆ ಇದಕ್ಕೊಂದು ಬೇರೆ ಥರ ಸ್ಕ್ರೀನ್ ಪ್ಲೇ ಬರಿಬೋದು ಅಂತ ಅನಿಸ್ತು. ಅಂದರೆ ಇಡೀ ಫಸ್ಟ್ ಸೀನಲ್ಲಿ ಒಬ್ಬನ ಇಂಟ್ರಡಕ್ಷನ್ ಮಾಡುವಾಗಲೇ ಅವನ ವಿಚಾರ ಏನು ಅನ್ನೋದನ್ನ ಒಂಚೂರು ತೋರಿಸಿದ್ರೆ ಅದೊಂದು ಸ್ವಲ್ಪ ಅಲ್ಲಿ ಅರ್ಥೈಸ್ಬೋದು ಅಂತ. ಹೋಗ್ತಾ ಹೋಗ್ತಾ ಬೇರೆ ಬೇರೆ ಸೀನ್ಗಳಲ್ಲಿ ಒಂದಿಷ್ಟು ತೋರಿಸ್ತೀವಿ, ಬಟ್ ಯಾವುದೋ ಒಂದು ಜಾಗದಲ್ಲಿ ಅವನಿಗೆ ಯಾವುದೋ ಒಂದು ವಿಷಯಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಈ ಥರ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋದರೆ ಒಬ್ಬ ಹೀರೋನ ಏನೇನು ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲೇನು ಪೊಸಿಷನ್ ಮಾಡ್ತೀವಿ. ಜೊತೆಗೆ ಒಂದು ಹೀರೋ ಅಲ್ಲ, ಇಲ್ಲಿ 3 ಜನ ಇದ್ದಾರೆ. ಹೌದು, 3 ಜನ ಹೀರೋ. ಹಾಂ, ಆ 3 ಜನಕ್ಕೂ ಬೇರೆ ಬೇರೆ ಒಂದು ಗುಣಗಳು ಬೇಕಿತ್ತು. ಹೌದು, ಈಗ ಸುನೀಲ್ ರಾವ್ ಅವರ ಗುಣಗಳನ್ನು ಸತೀಶನ ಪಾತ್ರದಲ್ಲಿ ಬೇರೆ ಬೇರೆ ಗುಣಗಳನ್ನು ಅಡಾಪ್ಟ್ ಮಾಡಿದ್ರು. ಸೊ ಆ ಥರ ಪ್ರತಿ ಕ್ಯಾರೆಕ್ಟ್ರಿಗೂ ಒಂದೊಂದು ಗುಣಗಳನ್ನು ಅಳವಡಿಸಿ, ಅಲ್ಲಿ ಮಂಜನ್ ಕ್ಯಾರೆಕ್ಟರ್ಗೆ ಲವ್ ಇದೆ, ಎಮೋಷನ್ ಇದೆ, ಸಿಟ್ಟಿದೆ, ಎಲ್ಲದೂ ಇದೆ. ಆದರೆ ಅದು ಪ್ಲೇ ಆಗೋ ಜಾಗಗಳು ಬೇರೆ ಬೇರೆ ಆಗುತ್ತೆ. ಸೊ ಈ ಥರ ಒಂದೊಂದು ಕ್ಯಾರೆಕ್ಟರೈಸೇಷನ್ನ ಬಿಲ್ಡ್ ಮಾಡಿದಾಗ ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸಿ. ಆ್ಯಂಡ್ ಈ ಟೈಟ್ಲನ್ನು ಆಯ್ಕೆ ಮಾಡೋದಕ್ಕೂ ಕೂಡ ಕಾರಣ ಇವ್ರಿಗೆಲ್ಲ ಒಂದು ಮರ್ಯಾದೆ, ಎದುರುಗಡೆ ಇರೋನಿಗೆ ಪ್ರೆಸ್ಟೀಜು. ಓಕೆ, ಬಟ್ ನಾವು ಕನ್ನಡದಲ್ಲಿ ಟೈಟ್ಲ್ ಹೇಳ್ತಾ ಇದ್ದೀವಿ ಅಂದರೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂತ ಅರ್ಥ ಅಲ್ಲ. ಅವನ ಪ್ರೆಸ್ಟೀಜ್ಗೋಸ್ಕರನೇ ಅವ್ನು ಹೋರಾಡ್ತಾ ಇರೋದು ಅಥವಾ ಜಗಳಾಡ್ತಾ ಇರೋದು. ಹೌದು. ಸೊ ಅದರಿಂದ ಮರ್ಯಾದೆ ಪ್ರಶ್ನೆ ಅನ್ನೋದು ಎಲ್ಲ ಕ್ಯಾರೆಕ್ಟ್ರಲ್ಲೂ ಇದೆ, ಒಂದು ತಾಯಿಗೂ ಇದೆ. ಬಟ್ ಕೆಲವ್ರು ಅನ್ಕೊತಾರೆ ನನ್ನ ಮಗನೂ ಝೊಮ್ಯಾಟೊ ಅನ್ನೋದು ಅದು ಮರ್ಯಾದೆ, ನನ್ನ ಮಗ ದುಡ್ಕೊಂಡು ತಿಂತಾ ಇದ್ದಾನೆ ಅನ್ನೋ ಮರ್ಯಾದೆ. ಸೊ ಆ ಥರ. ಸೊ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ಅನ್ನೋದು ಬೇರೆ ಬೇರೆ ವಿಷಯದಲ್ಲಿ ಇರುತ್ತೆ ಅಷ್ಟೇ. ಸರ್, ರಿಲೀಸ್ ಆಗೋಕ್ಕಿಂತ ಮುಂಚೆ ನಾವು ಟ್ರೈಲರ್ ನೋಡಿಕೊಂಡು, ಟೀಸರ್ ನೋಡಿಕೊಂಡು, ಇಲ್ಲ ಪೋಸ್ಟರ್ ನೋಡ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಆದರೆ ಈಗ ಸಿನಿಮಾ ನೋಡಿದ್ವಿ, ಒಂದಷ್ಟು ಸೀನ್ಗಳ ಬಗ್ಗೆ ಮಾತಾಡ್ತಾ ಹೋದರೆ 3 ಜನ ಆ ಆ್ಯಕ್ಸಿಡೆಂಟ್ ಸೀನು, ಅದಾದ ಮೇಲೆ ವಿಲನ್ನಿಂದ ಅಟ್ಯಾಕ್ ಆಗುವಂಥದ್ದು ಕಾರ್ ಮೇಲೆ, ಅವೆಲ್ಲ ನ್ಯಾಚುರೇಟ್ ಆಗಿಬಿಟ್ಟಿದೆ. ಅದರಲ್ಲೂ ಆ್ಯಕ್ಸಿಡೆಂಟ್ ಸೀನ್ ಸರ್, ಪ್ರತಿಯೊಬ್ಬ ಹುಡುಗನ ಸ್ನೇಹಿತನ ಜೊತೆ ಕೂತ್ಕೊಂಡು ಕಣ್ಣೀರು ಹಾಕುವಂಥ ಸೀನು ಹೇಗೆ ಸರ್, ಹೇಗೆ ಉಳಿತು? ಇದೇ ಥರ ತೆಗಿಬೇಕು, ಏನು ಅನ್ನಿಸ್ತಾ ಇತ್ತು ಆ ಸೀನ್ ತೆಗೆಯುವಾಗ? ಅಂದರೆ ತುಂಬ ಕಂಪ್ಲೇಂಟ್ ಇದೆ ನಮ್ಮಲ್ಲಿ, ತುಂಬ ರಿಯಲಿಸ್ಟಿಕ್ ಆಗಿರಲ್ಲ. ಬೇರೆ ಭಾಷೆ ಸಿನಿಮಾ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ, ನಮ್ಮಲ್ಲಿ ಇರಲ್ಲ ಅಂತ. ಅಂದರೆ ನಟಿಸಲ್ಲ ಅಂತಲೂ ಹೌದು, ಮತ್ತು ತೆಗಿಯಲ್ಲ ಅಂತಲೂ ಹೌದು. ಬಟ್ ಇದೆ, ಆ ಥರ ನಟಿಸೋರು ಇದ್ದಾರೆ, ತೆಗಿಯೋರು ಇದ್ದಾರೆ. ಇದೇನು ಫಸ್ಟ್ ಅಲ್ಲ, ಇದ್ದಾರೆ. ಇದರಲ್ಲಿ ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಿಸ್ಟಮ್ನ ಅಂದರೆ
ಕಂಪೋಸ್ಡ್ ಕ್ಯಾಂಡಿಡ್ ಥರ, ಅಂದರೆ ಇದೊಂದು ಹೊಸ ಭಾಷೆ ಥರ ಕೇಳಿಸುತ್ತೆ. ಅಂದರೆ ಇದ್ರ ಕ್ಯಾಮ್ರಾ ಬಗ್ಗೆ ಓದಿರೋರು ಇದನ್ನು ಅಲ್ಲಗೆಳಿಬಹುದು, ಬಟ್ ಜನಕ್ಕೆ ನಾವು ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಒಂದು ಕಂಪೋಸ್ ಮಾಡಿರ್ತೀವಿ, ಬಟ್ ಅದು ಕ್ಯಾಂಡಿಡ್ ಆಗಿರುತ್ತೆ. ಅಂದರೆ ಒಂದು ವಾತಾವರಣದಲ್ಲಿ ತೊಗೊಂಡೋಗಿ, ಅಂದರೆ ಈಗ ಒಂದು ಚಾಮರಾಜಪೇಟೆ ಅನ್ನೋ ವಾತಾವರಣದಲ್ಲಿ ತೊಗೊಂಡೋಗಿ ನಮ್ಮ ಪಾತ್ರನ ಸುಮ್ಮನೆ ಬಿಟ್ಬಿಟ್ರೆ ಅದಕ್ಕೇನು ಸಿಚುವೇಶನ್ ಕೊಟ್ಟಿದ್ದೀವೋ ಅದು ಆ ಜನಗಳ ನಡುವೆ ಅದು ಮಾಡಬೇಕು. ಒಂದೊಂದು ವಿಚಾರಗಳನ್ನ ಟೆಕ್ನಿಕಲಾಗಿ ನೋಡೋ ಹಾಗಿಲ್ಲ, ಆದ ರೀತಿ ಇತ್ತು ಅದನ್ನು. ಹಾಂ, ಎಲ್ಲ ಟೆಕ್ನಿಕಲಿ ನೋಡಬೇಕು ಅನ್ನೋದು ಇಲ್ಲ. ಅಂದರೆ ನನ್ನ ಪಾಯಿಂಟಲ್ಲಿ ಬೇರೆಯವ್ರಿಗಿರ್ಬೋದು, ನನಗೆ ಈ ಸಿನಿಮಾಗೆ, ಬಟ್ ನಾನು ಮಾಡೋ ಮುಂದಿನ ಸಿನಿಮಾಗೆ ಅಂತಲ್ಲ, ಅಥವಾ ಇದಕ್ಕಿಂತ ಮುಂಚೆ ಪ್ರಿವಿಯಸ್ ಮಾಡಿದ್ದರಲ್ಲಿ ಟೆಕ್ನಿಕಲಿ ಕೂಡ ಅಷ್ಟೇ ಬೇರೆ ಇರುತ್ತೆ. ಇಲ್ಲೂ ಟೆಕ್ನಿಕಲ್ ಟರ್ಮ್ಸ್ನ ಬೇರೆ ಬೇರೆ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾವುದೋ ಒಂದು ಸೃಷ್ಟಿನೇ ಆಗಬಾರ್ದು ಅಂತೇನಿಲ್ಲ. ಅದು ಸೃಷ್ಟಿ ಆಗೋದ್ರಿಂದ ಸಮಸ್ಯೆ ಇಲ್ಲ. ಸಿನಿಮಾಗೆ ಅನುಕೂಲ ಇದೆ ಅಂದರೆ ಸೃಷ್ಟಿ ಮಾಡ್ಬೋದು. ಅದನ್ನು ಮಾಡಿಕೊಂಡು ಆ ಥರ ಕಂಪೋಸ್ ಮಾಡ್ಕೊಂಡು ಹೋದಾಗ, ಮತ್ತು ಭಾಷೆ ಅಂದರೆ ಬರವಣಿಗೆ ನೀವು ಗಮನಿಸಿದ್ರೆ ಎಲ್ಲ ಡೈಲಾಗ್ಸ್ನೂ ಅಂದರೆ ಪ್ರತಿಯೊಂದು ಡೈಲಾಗ್ಸ್ನು ಬರೆದಾದ್ಮೇಲೆ ರೆಕಾರ್ಡ್ ಮಾಡಿ ಇನ್ನೊಂದು ಸಲ ಕೇಳ್ಕೊಳ್ತಾ ಇದ್ದೆ. ಕೇಳ್ಕೊಂಡ್ಮೇಲೆ ಅದು ಫೈನ್ ಟ್ಯೂನ್ ಹೇಗಿದೆ ಅಂತ. ಮತ್ತು ಆರ್ಟಿಸ್ಟ್ಗಳಿಗೆ ನಾವು ಫಸ್ಟೇ ಆ ಸ್ಕ್ರಿಪ್ಟ್ನ ಕೊಟ್ಟು ಕೆಲಸ ಮಾಡಿದ್ದೀವಿ. ಅಂದರೆ ಬನ್ನಿ ಸೆಟ್ಟಿಗೆ ಬನ್ನಿ ಆಮೇಲೆ ಸ್ಕ್ರಿಪ್ಟ್ ನೋಡ್ಕೊಳ್ಳೋಣ ಅಂತ ಏನಿಲ್ಲ. 7 ದಿವಸ ವರ್ಕ್ಶಾಪಲ್ಲಿ ಅವ್ರಿಗೆ ಯಾರಿಗೂ ಆ್ಯಕ್ಟಿಂಗ್ ಹೇಳ್ಕೊಡೋ ಅವಶ್ಯಕತೆ ಏನಿರಲಿಲ್ಲ. ದೇ ಆರ್ ಆ್ಯಕ್ಟರ್ಸ್ ಅಲ್ವಾ, ಅದಕ್ಕಿಂತ ನನಗಿಂತ ಮುಂಚೆ ಪ್ರೂವ್ ಮಾಡಿದ್ದಾರೆ ಅವರು. ಸೊ ಅವ್ರು ಆ್ಯಕ್ಟರ್ಸು, ಬಟ್ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ಅವ್ರಿಗೆ ಅರ್ಥೈಸಬೇಕಿತ್ತು. ಅರ್ಥೈಸೋದು ಭಾಳ ಮುಖ್ಯ ಇತ್ತು. ಅದು ಅರ್ಥೈಸದೆ ತುಂಬ ಅದಕ್ಕೆ ಅನುಕೂಲ ಮಾಡಿಕೊಟ್ರು ಅಷ್ಟೇ. ಸರ್, ಒಂದಿಷ್ಟು ವಿಮರ್ಶೆಗಳನ್ನ ನೋಡ್ತಾ ಹೋದಾಗ ಆ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ತುಂಬ ವಿಮರ್ಶಕರು ಗಮನಿಸಿದ್ದು ಒಂದೇ ಸೀನು, ಅದು ನಾನು ಹೇಳಿದ್ನಲ್ಲ ಆಕ್ಸಿಡೆಂಟ್ ಸೀನು. ಅದರಲ್ಲಿ ಒಂದು ಕಾನೂನನ್ನ ನಾನು ಪಾಲಿಸೋದು ಹೇಗೆ, ಅದನ್ನು ಕಾನೂನನ್ನ ಕೇಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀರಾ. ಅದಾದಮೇಲೆ ಶ್ರೀಮಂತಿಕನ ದಬ್ಬಾಳಿಕೆಯನ್ನು ಕೂಡ ಹೇಳ್ಕೊಡ್ತೀರಾ. ಬಡವನ ನೋವಿನ ಮಧ್ಯೆನೂ ತನ್ನ ಸ್ನೇಹಿತನ ಮನೆ ಕಟ್ಟಬೇಕು, ಮನೆ ಜವಾಬ್ದಾರಿ ಬಗ್ಗೆ ಯೋಚನೆ, ಈ ಒಂದಿಷ್ಟು 4-5 ವಿಚಾರಗಳನ್ನು ಒಂದೇ ಸೀನಲ್ಲಿ ತೋರಿಸ್ತೀರಾ. ಅದು ಹೇಗೆ ಸರ್, ಆ ಸೀಕ್ವೆನ್ಸ್ ಮಾಡಿದ್ದು ಹೇಗೆ? ನನಗೆ ಇವತ್ತಲ್ಲ ಸರ್, ಇನ್ನು 10 ವರ್ಷ ಬಿಟ್ಟರು ನನಗೆ ಮನುಷ್ಯತ್ವದ ಮುಂದೆ ಯಾವುದೂ ಕಾಣಿಸಲ್ಲ. ಓಕೆ, ಎಸ್. ಇನ್ನು 10 ವರ್ಷ ಅಲ್ಲ, ಇನ್ನು ನಾನು ಎಷ್ಟು ದಿವಸ ಬದುಕಿರ್ತೀನಿ ಅಲ್ಲಿ ತನಕ ನಂಗೆ ಮನುಷ್ಯತ್ವ ಬಿಟ್ಟು ಬೇರೆ ಏನೂ ಕಾಣಿಸಲ್ಲ. ನೀವು ಯಾರು, ಯಾವ ಊರು, ಎಲ್ಲಿಂದ ಬಂದರೆ, ನೀವೇನು ಎತ್ತ, ಅದು ಎಲ್ಲದಕ್ಕಿಂತ ಇನ್ನೊಬ್ಬ ಮನುಷ್ಯ ಅನ್ನೋದು ಮಾತ್ರ ನಂಗೆ ಇಂಪಾರ್ಟೆಂಟು. ಸೊ ಆ ಮನುಷ್ಯತ್ವದ ಲೇಯರ್ ಇದ್ದರೆ ಇವೆಲ್ಲ ಗಮನಿಸೋಕ್ಕಾಗತ್ತೆ. ಸುತ್ತಮುತ್ತ ಇರೋ ಒಳ್ಳೆಯದನ್ನು ಮಾತ್ರ ಎತ್ಕೊಬೇಕಾಗತ್ತೆ. 4 ಜನಕ್ಕೆ ಹೊಡಿಬೇಕು ಅಂದರೆ ಹೊಡೆದ್ಬಿಡ್ಬೋದು ಸರ್. ಬಟ್ ಹೊಡೆದ ಮೇಲೆ ಎಷ್ಟೋ ಸಲ ನೀವೇನೋ ಒಂದು ತಪ್ಪು ಮಾಡಿ ಬರ್ತೀರಾ, ಎಷ್ಟು ಪಶ್ಚಾತ್ತಾಪ ಅನುಭವಿಸ್ತೀರಾ. ಮಾಡಬಾರ್ದಿತ್ತು ಇದೊಂದು, ಯಾಕೆ ಮಾಡಿದೆ ಇದನ್ನು ಅಂತ ಅನಿಸುತ್ತೆ. ಬಟ್ ಒಂದು ಮೆಚ್ಯೂರ್ಡ್ ಅಂದರೆ ಹೀರೋಯಿಸಮ್ನ ಹೊಡೆದೇ ತೋರಿಸ್ಬೇಕು ಅಂತಿಲ್ಲ. ಒಂದು ತಾಳ್ಮೆಯಲ್ಲೂ ಕೂಡ ಒಂದು ಹೀರೋಯಿಸಮ್ ಇದೆ, ಅದನ್ನು ಮಾಡಿದ್ದೀವಿ ಅಷ್ಟೇ. ಓಕೆ ಸರ್, ಮರ್ಯಾದೆ ಪ್ರಶ್ನೆ. ನಿಮ್ಮೂರಲ್ಲಿ, ನಿಮ್ಮ ಮನೆಯಲ್ಲಿ ಏನಂತಿದ್ದಾರೆ? ನಮ್ಮೂರಲ್ಲಿ, ನಿಮ್ಮ ಮನೆಯಲ್ಲಿ ಅದೇನಿಲ್ಲ, ಅಂದರೆ ಇವತ್ತಿಂದ ಏನು ಬಂದಿಲ್ಲ, ಅದು ತುಂಬ ವರ್ಷಗಟ್ಟಲೆಯಿಂದ ಅದು ಒಂದು ಮರ್ಯಾದೆ ಅನ್ನೋದು ಇದ್ದೇ ಇದೆ. ಇನ್ನಷ್ಟು ಹೆಚ್ಚಿಸ್ಬೇಕು, ಇನ್ನಷ್ಟು ಬೆಳೆಸಬೇಕು ಅನ್ನೋದು ಎಲ್ಲ ಮನೆಯಲ್ಲೂ, ನನ್ನ ತಾಯಿಗೂ ಕೂಡ ಇವತ್ತು ಅನಿಸುತ್ತೆ. ನನ್ನ ಮನೆಯಲ್ಲಿ ನನ್ನ ಮಗ ಏನೋ ಒಂದು ಮಾಡ್ತಾ ಇದ್ದಾನೆ, ಪೇಪರಲ್ಲಿ ನನ್ನ ಫೋಟೋ ಬಂದರೆ ತೆಗೆದಿಟ್ಕೊಂಡು ನಾನು ನೋಡಿರ್ತೀನಿ, ಆದರೂ ನಮ್ಮಮ್ಮ ಒಂದು ಸಲ ಫೋನ್ ಮಾಡಿ ಹೇಳಲ್ವಾ, ಮಗ ನಿನ್ನ ಫೋಟೋ ಬಂದಿತ್ತು ಕಣ ಇವತ್ತು ಅಂತ ಹೇಳ್ತಾಳೆ. ಸೊ ಆ ಥರ ಮರ್ಯಾದೆ ಅನ್ನೋದಕ್ಕಿಂತ ಇನ್ನಷ್ಟು ಖುಷಿ ಕೊಡಬೇಕು ಮನೆಗಳಿಗೆ ಅಂತ ಅಷ್ಟು ಆಸೆ. ಸರ್, ಮರ್ಯಾದೆ ಪ್ರಶ್ನೆ ಸ್ಟಾರ್ಟ್ ಆದಾಗಲಿಂದ ಇಂಡೋರಿಗೂ ಎಲ್ಲ ಊರುಗಳನ್ನ ಹೋಗಿ ಬಂದಿದ್ದೀರಾ. ಏನು ಹೇಳ್ತಾರೆ ಸರ್ ಈ ವಿಚಾರದ ಬಗ್ಗೆ, ಎಲ್ಲ ಊರಿನವರು? ಸರ್, ಫಸ್ಟು ಟೈಟ್ಲ್ಗೆ ತುಂಬ ಅಪ್ರಿಷಿಯೇಷನ್ ಸಿಕ್ಕಿದೆ ಎಲ್ಲ ಕಡೆ. ನಂಗೆ ಗೊತ್ತಿಲ್ಲ ಅದು ಯಾಕೆ ಹೊಳೆಯುತ್ತೆ ಟೈಟ್ಲ್ಗಳು ಅಂತ. ಒಳ್ಳೊಳ್ಳೆ ಟೈಟ್ಲ್ಗಳು ಹೊಡೆಯುತ್ತೆ. ಇದಕ್ಕಿಂತ ಮುಂಚೆನೂ ನಾನು ಯಾವುದೋ ಒಂದು ಟೈಟ್ಲ್ ಇಟ್ಟಿದ್ದೆ, ಯಾವುದೋ ಬೇರೆ ಸಿನಿಮಾಗೆ ಮಾಡೋಕ್ಕಂತ ಹೊರಟು, ಅದು ಅರ್ಧಂಬರ್ಧ ಆಗಿತ್ತು. ಆ ಥರ ಒಂದೊಂದು ಜಾಗದಲ್ಲೂ ಟೈಟ್ಲ್ ಮಾತ್ರ ಚೆನ್ನಾಗಿ ಸೌಂಡ್ ಆಗುತ್ತೆ, ಬಟ್ ಈ ಸಲ ಪೂರ್ತಿ ಸಿನಿಮಾ ಆಗಿ ಸೌಂಡ್ ಆಗ್ತಾಯಿದೆ. ಅದು ಎಲ್ಲ ರೀತಿಯಲ್ಲೂ ಹೆಮ್ಮೆ ಕೊಡ್ತಾ ಇದೆ, ಅದು ಖುಷಿ ಕೊಡ್ತಾ ಇದೆ. ಎಲ್ಲ ಊರಲ್ಲೂ ಫಸ್ಟು ಖುಷಿ ಪಟ್ಟಿದ್ದು ಆ ಟೈಟ್ಲನ್ನು ಆ್ಯಂಡ್ ಈ ಫೋಟೋನ. ಅಂದರೆ ತುಂಬ ಕ್ಲಾಸಿಕ್ಕಾಗಿ ಈ ಥರದೊಂದು ಫೋಟೋ ಪೋಸ್ಟ್ರಾಗಿ ಕನ್ವರ್ಟ್ ಆಗೋದು ತುಂಬ ಅಪರೂಪ ಅಲ್ಲ. ಸೊ ಅದಕ್ಕೆ ಎಲ್ಲ ಅಪ್ರಿಷಿಯೇಟ್ ಮಾಡಿದರು. ಮರ್ಯಾದೆ ಪ್ರಶ್ನೆನ ಹೊತ್ಕೊಂಡು ಎಲ್ಲೆಲ್ಲಿ ಸವಾರಿ ಮಾಡ್ತಾ ಇದ್ದೀರಾ ಸರ್? ಸರ್, ಇವಾಗ ನಾಳೆ ಅಂದರೆ 26, 27 ಈ ಥರದ ಎಲ್ಲ ಟ್ರಾವೆಲ್ ಇಟ್ಕೊಂಡಿದ್ದೀವಿ. ಮೈಸೂರಿನಲ್ಲಿ ಒಂದು ವಿಸಿಟ್ ಮಾಡೋಣ ಅಂತ. ಅಲ್ಲಿ ಜನರನ್ನು ಭೇಟಿ ಆಗೇ ಇಲ್ಲ. ಸೊ ಮೈಸೂರು ಕಲಾವಿದರು ಕೂಡ ಇದ್ದಾರೆ ನಮ್ಮ ಟೀಮಲ್ಲಿ. ಶಿವಮೊಗ್ಗಕ್ಕೂ ಕೂಡ ಹೋಗ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ಶೋ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಒಂದು ವಿಸಿಟ್ ಮಾಡ್ತಾ ಇದ್ದೀವಿ. ಮತ್ತು ಮುಂಚೆ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದೀವಿ, ದಾವಣಗೆರೆ, ಹುಬ್ಬಳ್ಳಿ ಎಲ್ಲ ಹೋಗಿ ಬಂದಿದ್ದೀವಿ.
ಸೊ ಇನ್ನಷ್ಟು ಜಾಗಕ್ಕೆ ಹೋಗೋದು ಅನ್ನೋದಕ್ಕಿಂತ ಈ ಜಾಗದಲ್ಲಿ ಇದ್ದು ಇನ್ನಷ್ಟು ಉಳಿಸ್ಕೊಳ್ಳೋದು ಅನುಕೂಲ ಇದೆ ಅಂತ ಅನ್ಕೊತೀನಿ. ಸರ್, ಯಾವುದೇ ಸಿನಿಮಾ ಬಂದರೂ ಆ ಸಿನಿಮಾದ ಗೆಲುವಿನ ನೋಟ ಕಂಡ್ರೆ ಎಲ್ಲರಿಗೂ ಅವರಿಗೆ ಅವಕಾಶಗಳು ಜಾಸ್ತಿ. ನಾಗರಾಜ್ ಅವರಿಗೆ ಯಾವ ಥರ ಅವಕಾಶಗಳು ಬಂದಿದೆ, ರೈಟ್ರಿಗಾಗ ಡೈರೆಕ್ಟ್ರಾಗ? ಇಲ್ಲ, ನಾನು ರೈಟ್ರಾಗಿ ಯಾವುದು ಕೆಲಸ ಮಾಡಬಾರ್ದು ಅಂತ ಇಲ್ಲ, ಬಟ್ ನಾನು ಹೆಚ್ಚು ಕೆಲಸ ಮಾಡಬೇಕು ಅಂತಿರೋದು ಡೈರೆಕ್ಟ್ರ್. ಸೊ ಆ ಥರದ ಕೆಲಸಗಳು ಬರುತ್ತೆ. ಹತ್ತಿರದಲ್ಲಿ ಏನೋ ಒಂದು ಒಳ್ಳೆ ಸುದ್ದಿ ಕೊಡ್ತೀರಾನೋ ಎಲ್ಲ ಮೂಲೆಗಳಿಂದ ಕೇಳ್ತಾ ಇದ್ದೀವಿ, ಏನು ಹೇಳ್ಬೋದಾ? ಇಲ್ಲ, ಸದ್ಯದಲ್ಲೇ ಅದರದ್ದು ಮೂಲ ಅಂದರೆ ದೊಡ್ಡ ಸುದ್ದಿ ಸಣ್ಣ ಸುದ್ದಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸುದ್ದಿ ಖಂಡಿತ ಅಪ್ಡೇಟ್ ಮಾಡ್ತೀವಿ ಆದಷ್ಟು ಬೇಗ. ಕಾಯ್ಬೋದು, ಕರ್ನಾಟಕ ಜನ ಕಾಯ್ಬೋದು ಖಂಡಿತ. ಓಕೆ ಸರ್, ಮರ್ಯಾದೆ ಪ್ರಶ್ನೆಯನ್ನು ನೋಡಿ ಮತ್ತೆ ನೋಡಬೇಕು ಅಂದ್ಕೊಂಡವರಿಗೆ, ನಾನು ಇವತ್ತು ಹೋಗಬೇಕು ನಾಳೆ ಹೋಗಬೇಕು ಅಂತ ಅಂದ್ಕೊಂಡವರಿಗೆ, ಅದರಲ್ಲೂ ಮತ್ತೆ OTT ಬರುತ್ತೆ ಬಿಡೋ ನೋಡೋಣ ಅಂದ್ಕೊಂಡವರಿಗೆ ಏನು ಹೇಳ್ತೀರಾ? ಯಾರಾದರೂ ನೋಡಿರೋರಿದ್ದರೆ ಅವರಲ್ಲಿ ಒಂದು ಸಲ ಕೇಳಿ ಯಾಕೆ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ. ಅಂದರೆ ಒಂದು ನೀವು ಹೇಳ್ತಾ ಇದ್ರಲ್ಲ, ಒಂದು ಮಳೆ ಸೌಂಡ್ ಇಂದ ಹಿಡಿದು ಒಂದು ಸಮಾಧಿನಲ್ಲಿ ಬರುವ ಗಾಳಿಯ ಸೌಂಡಿಂದ ಹಿಡಿದು, ಅಂದರೆ ಅದೊಂದೆಲ್ಲ ಕಷ್ಟಪಟ್ಟು ಡಿಸೈನ್ ಮಾಡಿದ್ದೀವಿ, ಸೌಂಡ್ ಡಿಸೈನ್ ಮಾಡಿದ್ದೀವಿ, ಅಟ್ಮಾಸ್ ಮಾಡಿದ್ದೀವಿ. ತಾಂತ್ರಿಕವಾಗಿ ಅಷ್ಟೆಲ್ಲ ಕೆಲಸ ಮಾಡಿ ಅದನ್ನು ಎಲ್ಲೋ ನೋಡೋ ಬದಲು ಎಲ್ಲೋ ನೋಡ್ತೀನಿ ಅನ್ನೋದು ಇದೆಯಲ್ಲ, ಅದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ರಿವ್ಯೂ ಇದೆ, ಅಂದರೆ ಯಾವುದೂ ಸುಳ್ಳಿಲ್ಲ ಸರ್. ಈಗ ಯಾರೋ ಒಂದಿಷ್ಟು ಜನ ಬಂದು ತುಂಬಿದ್ದಾರೆ ಅಂತ ಸುಮ್ಮನೆ ಸುಳ್ಳು ಹೇಳೋದು ಆ ಥರದ್ದಂತೂ ಕೆಲಸ ಖಂಡಿತ ಪ್ರದೀಪ್ ಅವರ ಉದ್ದೇಶವೇ ಅದು. ಮುಂಚೆಯಿಂದ ಆ ಥರದ್ದು ಯಾವುದು ಮಾಡಬಾರ್ದು ಅನ್ನೋದು, ಮಾಡಬೇಕು ಅನ್ನೋದಲ್ಲ, ಆ ಥರದ್ದು ಯಾವುದು ಮಾಡಬಾರ್ದು ಅಂತ. ಸೊ ಆರ್ಗ್ಯಾನಿಕ್ಕಾಗಿ ಅದು ತುಂಬ ಚೆನ್ನಾಗಿ ಆಗ್ತಾ ಇರೋದ್ರಿಂದ ನಂಗೆ ನಂಬಿಕೆ. ಇನ್ನಷ್ಟು ಜನನ ಪಕ್ಕದವ್ರನ್ನ ಕೇಳಿ ಅವರ ರಿವ್ಯೂ ಮೇಲೆ ಥಿಯೇಟ್ರಿಗೆ ಬಂದು ನೋಡಿ, ಅಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು ಅಟ್ಲೀಸ್ಟ್ ನಿಮ್ಮ ಕಣ್ಣಿಂದ ಬೀಳೋ ಒಂದು ಹನಿ ಇದೆಯಲ್ಲ, ಅದು ನೀವು ಮಾಡಿರೋ ಯಾವುದಾದ್ರು ತಪ್ಪಿಗೋ ಅಥವಾ ನೀವು ಮಾಡಬೇಕಾಗಿರೋ ಮುಂದಿರೋ ತಪ್ಪಿಗೆ ಬೇಡ ಅಂತ ಅನ್ಸೋದಕ್ಕೆ ಈ ಸಿನಿಮಾ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಓಕೆ ಸರ್, ಫೈನಲಿ ಮರ್ಯಾದೆ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಮರ್ಯಾದೆ ಪ್ರಶ್ನೆ ನಾಗರಾಜ್ ಅನ್ನೋ ರೀತಿಯಲ್ಲಿ ಬೆಳೀಲಿ, ಆ ಹೆಸರು ನಿಮಗೆ ಯಾವತ್ತೂ ಶಾಶ್ವತವಾಗಿರಲಿ. ಒಳ್ಳೇದಾಗಲಿ ಸರ್, ಮತ್ತೆ ಸಿಗ್ತಾ ಇರೋಣ. ಏನೋ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದಿದ್ರೆ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಖಂಡಿತ ಸರ್. ಎಸ್ ವೀಕ್ಷಕರೇ, ಮರ್ಯಾದೆ ಪ್ರಶ್ನೆಯ ವಿಚಾರಗಳು ಇವತ್ತಿನ ವಿಶೇಷ ಸುದ್ದಿ ಆಗಿದೆ. ಇನ್ನೂ ಹಲವಾರು ವಿಚಾರಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ, ಸೌತ್ ಟಾಕೀಸಿಂದ ನನ್ನ ಸ್ನೇಹಿತ ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಚನ್ನನ್ ಅವರು. ನಮಸ್ತೆ.